ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚಮನೋ ಜಮನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಎಲ್ಲರಿಗೂ ಕೂಡ ಅನುಗ್ರಹ ಮಾಡಲಿ. ವಿಶೇಷವಾಗಿ ಮಾರ್ಚ್ ತಿಂಗಳಿನ ಮಾಸ ಭವಿಷ್ಯವನ್ನು ಗಮನಿಸೋಣ. ಹೇಗಿದೆ? ಏನಾದರೂ ಶುಭವಾಗುತ್ತಾ, ಮಂಗಲವಾಗುತ್ತಾ, ಏನಾದರೂ ಹೆಚ್ಚಿನದಾದಂಥ ಲಾಭಾಂಶಗಳು ನಮಗೆ ಸಿಗಲಿಕ್ಕಿದೆಯಾ ಈ ತಿಂಗಳಲ್ಲಿ ಅಂಥೇಳಿ, ಯಾವ ರಾಶಿ ಅಂಥೇಳಿ ಯೋಚನೆ ಮಾಡ್ತಾ ಇದ್ದೀರಿ? ಕರ್ಕಾಟಕ ರಾಶಿ. ಪುನರ್ವಸು ನಕ್ಷತ್ರ 4ನೇ ಪಾದ, ಹಾಗೆ ಪುಷ್ಯ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಆಶ್ಲೇಷ ನಕ್ಷತ್ರ 1, 2, 3, 4ನೇ ಪಾದ. ಇವರು ವಿಡಿಯೋ ಮುಗಿಯುವವರೆಗೂ ಕೂಡ ನಮಗೆ ಗಮನಿಸಿ. ಯಾಕಂದರೆ ನಿಮಗೆ ಬಹಳ ಒತ್ತಡ, ಚಿಂತೆ, ಟೆನ್ಷನ್ ಹೀಗೆಲ್ಲ ಆಗ್ತಾ ಇದೆ. ಒಂದು 10 ಪರಿವರ್ತನೆ, 10 ಬದಲಾವಣೆಗಳನ್ನು ನಾನು ಹೇಳಲಿಕ್ಕಿದ್ದೇನೆ. ಮತ್ತು ನಕ್ಷತ್ರ ಪರಿಹಾರಗಳನ್ನು ಕೂಡ ವಿಡಿಯೋ ಮುಗಿಯುವಾಗ ಕೊನೆಗೆ ಹೇಳಲಿಕ್ಕಿದ್ದೇನೆ. ಹಾಗಾಗಿ ದಯವಿಟ್ಟು ಗಮನಿಸಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಅಂಥವರನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ನೋಡೋಣ ಗ್ರಹಸ್ಥಿತಿ ಹೇಗಿದೆ ಎಂಬುದನ್ನು ನಾವು ಗಮನಿಸೋಣ. ನಿಮ್ಮ ರಾಶಿಯಿಂದ ತೃತೀಯ ರಾಶಿಯಲ್ಲಿ ಕೇತು, ಹಾಗೆ ನಿಮಗೆ ಗೊತ್ತಿದೆ ಅಷ್ಟಮ ರಾಶಿಯಲ್ಲಿ ಕುಜ, ಶುಕ್ರ, ಶನಿ 3 ಗ್ರಹಗಳು ಕೂಡ ಅಷ್ಟಮ ರಾಶಿಯಲ್ಲಿ. ನವಮ ರಾಶಿಯಲ್ಲಿ ರವಿ ಇದ್ದಾನೆ, ಬಹಳ ಒಳ್ಳೆಯದಾದಂಥದ್ದು, ಮತ್ತು ರಾಹು ಜೊತೆಗಿದ್ದಾನೆ. ದಶಮದಲ್ಲಿ ಗುರು ಮತ್ತು ಬುಧ ಇದ್ದಾರೆ. ಗುರು ಬುಧರು ಪರವಾಗಿಲ್ಲ. ಯಾಕಂದರೆ ಅಲ್ಪ ಗುರುವಿನ ಬಲ ಇದೆ. ನಿಮಗೆ ಹೆಚ್ಚಿನದಾದಂಥ ಬಲ, ಗುರುವಿನ ಬಲ ಇಲ್ಲದೇ ಇದ್ದರೂ ಕೂಡ ಅಲ್ಪ ಗುರುವಿನ ಬಲ ಇದೆ. ಹಾಗಾಗಿ ಉಸಿರಾಡಲಿಕ್ಕೆ ಸಾಧ್ಯ ಇದೆ. ತೀರಾ ಮೇಲಕ್ಕೆ ಹಾರಾಡಲಿಕ್ಕೆ ಆಗದೇ ಇದ್ದರೂ ಉಸಿರಾಡುವಂಥ ಒಂದು ಶಕ್ತಿ ನಿಮಗೆ ಗುರು ಕೊಡ್ತಾನೆ. ದಶಮದ ಗುರು ಅಂತಂದರೆ ಕೆಳಗಡೆ ಬೀಳುವುದಿಲ್ಲ. ನೋಡಿ, 2 ಬಹಳ ಮುಖ್ಯವಾಗಿ ನಾವು ಗಮನಿಸುವಂಥದ್ದು. ಒಂದು ನೋಡ್ತಾ ಇರ್ತೇವೆ ನಾವು, ಒಂದು ಶನಿ ಬಲ ಇಲ್ಲ ಅಂದರೆ ಸ್ವಲ್ಪ ಆದರೂ ಗುರುಬಲ ಇರುತ್ತೆ. ಗುರುಬಲ ಬಹಳ ಚೆನ್ನಾಗಿದೆ ಅಂದರೆ ಶನಿ ಬಲವೇ ಇರುವುದಿಲ್ಲ, ಹೀಗೆಲ್ಲ ಇರುತ್ತೆ. ಹಾಗಾಗಿ ಇದು 2 ಕಣ್ಣುಗಳು ಇದ್ದ ಹಾಗೆ, ಒಂದು ಗುರು, ಇನ್ನೊಬ್ಬನು ಶನಿ. 2 ಗ್ರಹಗಳು ಕೂಡ ಒಂದಲ್ಲ ಒಂದು ಸ್ವಲ್ಪ ಆದರೂ ಬಲ ಇರುತ್ತೆ. ಕೆಲವೊಂದು ಸ್ಥಾನಕ್ಕೆ ಹೋದಾಗ, ಅಷ್ಟಮದಲ್ಲಿ ಹೋದಾಗ, 12ನೇ ರಾಶಿಗೆ ಹೋದಾಗ ಗುರುವಿನ ಬಲವೇ ಇಲ್ಲ ಅಂಥೇಳಿ ಹೇಳ್ತಾರೆ. ಆದರೆ ಸ್ವಲ್ಪ ಕೆಲವೊಂದು 10ನೇ ರಾಶಿಗಿದ್ದಾಗೆಲ್ಲ ಗುರುಬಲ ಇರುತ್ತೆ. ಹಾಗಾಗಿ ನಿಮಗೆ ಉಸಿರಾಡ್ತಾ ಇದ್ದೀರಿ, ಅಭಿವೃದ್ಧಿಯಾಗುವಂಥ ದಾರಿಗಳನ್ನು ಕೂಡ ಹೆಚ್ಚಿನದಾಗಿ ಹೇಳ್ತೇನೆ. ಇನ್ನು ನೋಡೋಣ, ವಿಶೇಷವಾಗಿ ಈ ತಿಂಗಳಲ್ಲಿ ನೋಡಿ, ಹಬ್ಬ ಹರಿದಿನಗಳು ಅಂತಂದರೆ ಒಂದು 8ನೇ ತಾರೀಕಿಗೆ ಮಹಾಶಿವರಾತ್ರಿ ಇದೆ. ಹಾಗಾಗಿ ಶಿವನನ್ನು ವಿಶೇಷವಾಗಿ ಆರಾಧನೆ ಮಾಡಬೇಕು. ಒತ್ತಿ ಹೇಳ್ತೇನೆ, ನಿಮಗೆ ಅಷ್ಟಮ ಶನಿ ನಡೀತಾ ಇದೆ. ಹಾಗಾಗಿ ಕರ್ಕಾಟಕ ರಾಶಿಯವರು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಶಿವನನ್ನು ಎಡಬಿಡದೇ ಧ್ಯಾನ ಮಾಡಬೇಕು. ಯಾಕಂದರೆ ಶನಿಗೆ ನಮ್ಮ ಶಾಸ್ತ್ರದಲ್ಲಿ ಈಶ್ವರನ ಆರಾಧನೆ ಹೇಳ್ತದೆ. ಅರ್ಕ ಶಂಭುರುದಾಹರೇತ್ ಅಂತ ರವಿಗೂ ಕೂಡ ಶಿವನ ಆರಾಧನೆ ಹೇಳ್ತದೆ. ಹಾಗಾಗಿ ಶಿವನ ಆರಾಧನೆ ಹೇಳುವಂಥದ್ದು ಸರ್ವಕಾಲಿಕವಾದಂಥದ್ದು. ಶಿವನನ್ನು ಕೇವಲ ಲಿಂಗಸ್ವರೂಪ ಎಂಬುದಾಗಿ ಭಾವಿಸಬೇಡಿ, ಅವನು ಜ್ಞಾನಸ್ವರೂಪವೂ ಕೂಡ ಇದ್ದಾನೆ. ಜಗತ್ತಿನಲ್ಲಿ ಏನೇನು ನೀವು ಕೇಳ್ತಿರೋ ಅಂಥದ್ದನ್ನೆಲ್ಲ ಎಲ್ಲವನ್ನು ಕೂಡ ಈಶ್ವರ ಕೊಡ್ತಾನೆ. ಬೋಳೆ ಶಂಕರ ಅವನು ಕೇಳಿದರೆ ಏನು ಸಿಗಲಿಕ್ಕಿಲ್ಲ ಜಗತ್ತಿನಲ್ಲಿ. ತನ್ನ ಆತ್ಮಲಿಂಗವನ್ನೇ ರಾವಣನಿಗೆ ಕೊಟ್ಟಂತಹ ಒಂದು ವಿಶೇಷವಾದಂತಹ ಒಂದು ಪರಮಾತ್ಮ ಅಲ್ವಾ. ಶಿವನನ್ನು ಏನು ಕೇಳಿದ್ರು ಶಿವನು ಕೊಡ್ತಾನೆ. ಹಾಗೆ ಅಂತಹ ಶಿವನನ್ನು ಮರೆಯದೆ 8ನೇ ತಾರೀಕಿಗೆ ಅದರಲ್ಲೂ ಕೂಡ ಕರ್ಕಾಟಕ ರಾಶಿಯವರು ಮಾಡಿ, ಹಾಗೆ ಒಂದು ಸ್ವಲ್ಪ ಕಾಮೆಂಟನ್ನು ಮಾಡಿ, ನಮಃಶಿವಾಯ ಅಂಥೇಳಿ ಕಾಮೆಂಟನ್ನು ಕೂಡ ನೀವು ಮಾಡಿ, ನಮಃಶಿವಾಯ ಅಂಥೇಳಿ. ಯಾಕಂದರೆ ಶಿವನನ್ನು ನಾವು ನಾಮಸ್ಮರಣೆ ಮಾಡಬೇಕು. ನೀವು ಒಂದು ಸಲ ಕಾಮೆಂಟ್ ಮಾಡಿದ್ರು ಕೂಡ ನಮಃಶಿವಾಯ ಅಂತೇಳಿ ಒಂದು ಸಲ ಬರೀತೀರಿ, 100 ಸಲ ಮನಸ್ಸಿನಲ್ಲಿ ಬರುತ್ತೆ, 1000 ಸಲ ಯೋಚನೆಗಳು ಬರುತ್ತೆ. ಹಾಗಾಗಿ ಆ ಶಿವನನ್ನು ಬಹಳ ಮಟ್ಟಿಗೆ ನಾವು ಆರಾಧನೆ ಮಾಡಬೇಕು. 8ನೇ ತಾರೀಕಿಗೆ ಮರ್ಯಾದೆ ಮಾಡಿ, ಮೊದಲು ಕೂಡ ಮಹಾಶಿವರಾತ್ರಿ ಹಬ್ಬ. ಹಾಗೆ 9ನೇ ತಾರೀಕಿಗೆ ಶನೇಶ್ವರ ಜಯಂತಿ. ನೋಡಿ, ಇದು ಜಯಂತಿ ಶನೇಶ್ವರನು ಬರೋದು ಬಹಳ ಕಷ್ಟ, ವರ್ಷಕ್ಕೆ 1 ಸಲ 2 ಸಲ ಬರುತ್ತೆ. ಹಾಗಿದ್ರೂ ಕೂಡ 9ನೇ ತಾರೀಕಿಗಿದೆ. ಹಾಗಾಗಿ ಶನೇಶ್ವರನನ್ನು ವಿಶೇಷವಾಗಿ ಆರಾಧನೆ ಮಾಡಿ, ಒಂದು ಸಲ ಎಳ್ಳೆಣ್ಣೆ ದೀಪ ಹಚ್ಚುವಂಥ ಒಂದು ಪ್ರಯತ್ನ ಮಾಡಿ. ಯಾಕಂದರೆ ಅಷ್ಟಮ ಶನಿ ಇದ್ದಾನೆ, ನಿಮಗೆ ದುಃಖ, ಚಿಂತೆ, ಟೆನ್ಷನ್ನು, ಎಲ್ಲ ಕಡೆಗೂ ಒತ್ತಡಗಳು ಅಲ್ವಾ. ಹಾಗಾಗಿ ಅದಕ್ಕೆ ಪರಿಹಾರ ಮಾಡಿಕೊಳ್ಳಿ. 10ನೇ ತಾರೀಕಿಗೆ ಅಮಾವಾಸ್ಯೆ ಇದೆ. ಹಾಗಾಗಿ ಶಿವರಾತ್ರಿ ಅಮಾವಾಸ್ಯೆ ಆದಿಸ ಏನು ದೊಡ್ಡ ಪರಿಹಾರಗಳು ಬೇಡ. ನೀವು ಶಿವರಾತ್ರಿ ದಿವಸ ಮಾಡಿದರೆ ಸಾಕು. 14ಕ್ಕೆ ಸಂಕ್ರಾಂತಿ ಇದೆ. ಹಾಗೆ 22ಕ್ಕೆ ಮಹಾಪ್ರದೋಷ, 25ಕ್ಕೆ ಹೋಳಿ ಹಬ್ಬ, ಹೀಗೆಲ್ಲ ಇದೆ ನಿಮಗೆ. ನೋಡೋಣ ಏನೇನು ವಿಶೇಷವಾದಂಥ ಬದಲಾವಣೆ ಆಗುತ್ತೆ ಹೇಳುವುದನ್ನು. 2ನೇದಾಗಿ ಧನಾಧಿಪತಿಯಾದಂತಹ ರವಿಯು ಭಾಗ್ಯ ರಾಶಿಯಲ್ಲಿದ್ದಾನೆ. ಹಾಗಾಗಿ ನೋಡಿ, ಫಸ್ಟ್ ನಾವು ಯೋಚನೆ ಮಾಡುವಂಥದ್ದು ನಿಮಗೆ ರವಿಯಿಂದ ಚಿಂತನೆ ಮಾಡಬೇಕು. ರವಿ ಆತ್ಮಕಾರಕ, ಬಲಿಷ್ಠವಾದಂಥ ಶರೀರ ಇದೆ ಮತ್ತು ಬಲಿಷ್ಠವಾದಂಥ ಮನಸ್ಸಿದೆ, ನಿಮಗೆ ದೃಢವಾದಂಥ ಸಂಕಲ್ಪ ಇದೆ, ಹೀಗೆಲ್ಲ ನಿಮಗೆ ಇದೆ. ಆದರೆ ಅದಕ್ಕೆ ಅಡೆತಡೆಗಳು ಹೇಗೆ ಅಂತಂದರೆ, ಗಾಡಿಯಲ್ಲಿ ಹೋಗ್ತಾ ಇದ್ದೇನೆ, ಒಂದು ಗಾಡಿಯಲ್ಲಿ ಪೆಟ್ರೋಲ್ ಕಡಿಮೆ ಇದೆ, ಮನಸ್ಸಿನಲ್ಲಿ ಯಾವಾಗ ಆಫ್ ಆಗಿಬಿಡುತ್ತೋ ಹೇಳುವಂಥದ್ದು. ಅಥವಾ ಗಾಡಿಯಲ್ಲಿ ಟೈರಲ್ಲಿ ಏರ್ ಕಡಿಮೆ ಇದೆ, ಗಾಳಿ ಕಡಿಮೆ ಇದೆ, ಪಂಚರ್ ಆಗಿಬಿಟ್ಟಿದೆಯಾ ಅಂಥೇಳಿ ಮನಸ್ಥಿತಿ.
ಇನ್ನೊಂದೇನಂತಂದರೆ ನಾನು ಹೋಗ್ತಾ ಇದ್ದೇನೆ, ಅವ್ರಿಗೆ ಫೋನ್ ಮಾಡಿದರೆ ಫೋನ್ ಬ್ಯುಸಿ ಬರ್ತಾ ಇದೆ ಅಥವಾ ಫೋನ್ ಎತ್ತಿಲ್ಲ, ಇದಾರೋ ಇಲ್ಲೋ ಹೇಳುವಂಥದ್ದು. ಹೀಗಾಗಿ ನಿಮ್ಮ ಮನಸ್ಸಿನಲ್ಲೇ ಏರುಪೇರುಗಳು, ನಿಮ್ಮ ಮನಸ್ಸಿನಲ್ಲೇ ಟೆನ್ಷನ್ಗಳು, ಆಗತ್ತೋ ಇಲ್ಲೋ ಅಂಥೇಳಿ. ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಒಂದನೇ ಪರಿವರ್ತನೆ ಇದು ಖಚಿತವಾಗೂ ಹಾಗೇ ಆಗತ್ತೆ. ಯಾಕಂದರೆ ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಮನಸ್ಸಿನ ಮೇಲೆ ಆದಷ್ಟು ಒಳ್ಳೆ ರೀತಿಯಾದಂಥ ಪ್ರಭಾವವನ್ನು ನಾವೇ ಬೆಳೆಸ್ಕೊಳ್ತಾ ಹೋಗಬೇಕು. ಯಾವತ್ತೂ ಕೂಡ ಇದು ಆಗತ್ತೆ, ಇದು ಸಿಗತ್ತೆ, ನನ್ನಿಂದ ಇದು ಸಾಧ್ಯ ಆಳುವಂಥದ್ದು ಮಾಡಬೇಕು. ಯಾಕಂದರೆ ಕರ್ಕಾಟಕ ರಾಶಿಯವರು ಎಲ್ಲ ಕಡೆಗೂ ಕೂಡ ಸಾಧನೆ ಮಾಡುವಂಥ ವ್ಯಕ್ತಿಗಳು ಇದ್ದೀರಿ ನೀವು. ಹಾಗಾಗಿ ಇದು ಹಾಗೇ ಆಗತ್ತೆ ಅಂಥೇಳಿ ನಂಬ್ತಾ ಹೋಗಿ, ನಿಮ್ಗೆ ಗೌರ್ಮೆಂಟಿಂದನೂ ಅನುಕೂಲ ಆಗುತ್ತೆ, ಹೋಗುವಂಥ ವ್ಯಕ್ತಿಯೂ ಕೂಡ ಸಿಗ್ತಾನೆ. ಹಾಗೆ ದುಡ್ಡಿನ ವ್ಯವಸ್ಥೆಯೂ ಕೂಡ ಹೆಚ್ಚಿನದಾದಂಥ ಲಾಭಾಂಶಗಳಾಗುತ್ತೆ. ಹಾಗಾಗಿ ಇದು ಫಸ್ಟ್ ಒಂದನೇದಾದಂಥ ಪರಿವರ್ತನೆ. ತಿಂಗಳ ಆರಂಭದಲ್ಲೇ ನನಗೆ ಇದು ಸಿಗತ್ತೆ ಆಗತ್ತೆ ಅಂಥೇಳಿ ಮಾರ್ಚ್ ತಿಂಗಳ ಫಸ್ಟ್ ವಾರದಲ್ಲಿ ನೀವು ಅಂದ್ಕೊಳ್ತಾ ಬನ್ನಿ. ವಾರದ ಕೊನೆಯಲ್ಲಿ ಅಂದರೆ 4ನೇ ವಾರದಲ್ಲಿ ನಿಮ್ಗೆ ಆರ್ಥಿಕವಾದಂಥ ಅನುಕೂಲತೆಗಳನ್ನು ಕೂಡ ಭಗವಂತ ಕೊಡ್ತಾನೆ, ರವಿ ಕೊಡ್ತಾನೆ. ಹಾಗಾಗಿ ಆಗತ್ತೆ, ಇದು ನನಗೆ ಸಿಗತ್ತೆ ಹೇಳುವುದನ್ನು ಜಾಸ್ತಿ ದೃಢವಾದಂಥ ನಂಬಿಕೆಯಿಂದ ಭಗವಂತನ ಮೇಲೆ ಭಾರ ಹಾಕ್ತಾ ಬನ್ನಿ. ನಾನು ಒಳ್ಳೆ ಕೆಲಸ ಕೊಟ್ಟಿದ್ದೇನೆ, ಭಗವಂತ ಒಳ್ಳೇದು ಮಾಡಿಯೇ ಮಾಡ್ತಾನೆ. ಯಾಕಂದರೆ ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಏನು ಮಾಡಬೇಕಪ್ಪ ಅಂಥೇಳಿ. ಆದರೆ ಭಗವಂತನ ಧ್ಯಾನ ಮಾಡದೇ ಇದ್ದರೆ ಅಂಥ ಅವಕಾಶಗಳು ಕೂಡ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಫಸ್ಟ್ ನೀವು ಮಾಡಿಕೊಳ್ಬೇಕಾದಂಥದ್ದು ಆಗತ್ತೆ ಹೇಳುವಂಥದ್ದು ಒಂದನೇದಾದಂಥ ಪರಿವರ್ತನೆ. ಹಾಗೆ ಎರಡನೇದಾಗಿ ಬಹಳ ಮುಖ್ಯವಾಗಿ ನೋಡಿ, ಕುಜ ಶುಕ್ರ ಶನಿ ಇದ್ದಾರೆ, ನಿಮ್ಗೆ ಅಷ್ಟಮ ರಾಶಿಯಲ್ಲಿದ್ದಾನೆ. ಹಾಗಾಗಿ ಏನಾದರೂ ಸ್ವಲ್ಪ ಭೂಮಿ ವ್ಯಾಪಾರ ವ್ಯವಹಾರ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಿಡಬೇಕು, ಅಥವಾ ಜಾಗದಲ್ಲಿ ಭೂಮಿಲಿ ಏನಾದರೂ ಕೊಟ್ಟುಬಿಡಬೇಕು ಅಂತಂದರೆ ಆದಷ್ಟು ಅರ್ಜೆಂಟಾಗಿ ನೀವು ಕಟ್ಟುವಂಥ ಪ್ರಯತ್ನವನ್ನು ಮಾಡಿ. ಸಣ್ಣ ಪುಟ್ಟ ದುಡ್ಡು ಖರ್ಚಾಗ್ತದೆ ಅಂತ ಹೇಳಿ ನೋಡ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ಯಾವುದೋ ಒಂದು ಅಧಿಕಾರಿ ಇರ್ತಾನೆ, ಒಂದು ಪೇಪರ್ ಆಗಬೇಕು ಅಂತಂದರೆ ಸ್ವಲ್ಪ ಹಣ ಕೊಟ್ಟಾದರೂ ಮಾಡಿಸ್ಕೊಂಡ್ಬಿಡ್ಬೇಕು. ಇಲ್ಲ ಅಂತಾದರೆ ನಾಳೆಗೆ ಅವ್ರು ಚೇಂಜ್ ಆಗಿಬಿಡ್ಬೋದು, ನಾಳೆಗೆ ಇನ್ನೇನೋ ಕಾನೂನು ಬಂದಿರಬಹುದು. ಹಾಗಾಗಿ ಭಾರಿ ಹುಷಾರಿಕೆ. ಕುಜ ಮತ್ತು ಶನಿ ಎರಡೂ ಗ್ರಹಗಳ ಒಟ್ಟಿಗೆ ಬಹಳ ಹುಷಾರಿಕೆಯಿಂದಿರಬೇಕು. ಮತ್ತು ಯಾವುದೊಂದು ಭೂಮಿಗೆ ಅಡ್ವಾನ್ಸ್ ಕೊಟ್ಟಿದ್ದೇನೆ ಅಂತಂದರೆ ಆದಷ್ಟು ದಾಖಲಾತಿಗಳನ್ನು ಸರಿಯಾಗಿ ಮಾಡಿಕೊಳ್ಳಿ. ಯಾಕಂದರೆ ಅಷ್ಟಮದಲ್ಲಿ ಶನಿ ಇದ್ದಾಗ ಬಹಳ ಪರೀಕ್ಷೆ ಮಾಡ್ತಾನೆ, ಕೊನೆಗೆ ಇದು ಆಗಲ್ಲ ಹೇಳುವಂಥ ಹಂತಕ್ಕೂ ಕೂಡ ಬರುತ್ತೆ. ಕೊನೆಗೆ ಯಾವುದೋ ಒಂದು ಮೂಲದಿಂದ ಆಗತ್ತೆ. ಮೋಸ ಖಂಡಿತ ಆಗೋದಿಲ್ಲ ನಿಮ್ಮ ರಾಶಿಯವರಿಗೆ, ಅದನ್ನು ಬಹಳ ಗಮನಿಸಿ. ಮೋಸ ಆಗದೇ ಇದ್ದರೂ ಕೂಡ ಚಿಂತೆ ಆಗುವ ಹಾಗೆ ಆಗಿಬಿಡುತ್ತೆ, ಹೌದಲ್ವ? ಎಷ್ಟೋ ಸಲ ಚಿಂತೆ ಎರಡು ಅರ್ಥ ಬರುತ್ತೆ, ಚಿಂತೆ ಚಿತೆ ಅಂಥೇಳಿ ಅಲ್ವಾ? ಹಾಗಾಗಿ ಚಿಂತೆ ಏನು ಮಾಡ್ತದೆ ಮನುಷ್ಯನಿಗೆ, ಇದ್ದಾಗೆ ಸುಡ್ತಾ ಬರ್ತದೆ. ಚಿಂತಾಯಾಸ್ತು ಬಿಂದು ಮಾತ್ರ ವಿಶೇಷತಃ. ಏನರ್ಥ? ಒಂದು ಬಿಂದು ಮಾತ್ರ, ಒಂದು ಸೊನ್ನೆ ಮಾತ್ರ ವ್ಯತ್ಯಾಸ ಇರುತ್ತೆ ಅಲ್ವಾ? ಹಾಗಾಗಿ ಚಿಂತೆಗೆ ಹಾಗಾಗಿ ಚಿತೆ ಆಗಿಬಿಡಬೇಕು, ಸುಟ್ಟು ಹೋಗ್ತಾ ಇರ್ತದೆ. ಆದರೆ ಚಿಂತೆ ಮನಸ್ಸಲ್ಲಿ ಇದ್ದುಕೊಂಡೇ ನಮ್ಮ ಶರೀರವನ್ನು ಸುಡುತ್ತದೆ. ಹಾಗಾಗಿ ಆ ಚಿಂತೆ ಆಗದೇ ಇರುವ ಹಾಗೆ ಏನೇ ಒಂದು ಮಾಡಲಿ ದಾಖಲಾತಿಗಳ ಬಗ್ಗೆ ಹೆಚ್ಚಿನದಾದಂಥ ಗಮನ ಕೊಡಿ. ಇದು ಹಾಗಾಗಿ ಭೂಮಿ ವ್ಯಾಪಾರ ವ್ಯವಹಾರ ನಿಮ್ಗೆ ಆಗತ್ತೆ. ಇದರಲ್ಲೂ ಕೂಡ ಈ ರಾಶಿಯವರು ರಿಯಲ್ ಎಸ್ಟೇಟ್ ವ್ಯಾಪಾರ ವ್ಯವಹಾರ ಮಾಡೋರು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ತೀರಾ ಕೈ ತಪ್ಪು ಹೋಗದೇ ಇದ್ದರೂ ಕೂಡ ಸ್ವಲ್ಪ ಚಿಂತೆ ಬರಬಹುದು. ಯಾಕಂದರೆ ಕುಜ ಶನಿ ಒಟ್ಟಿಗೆ ಇದ್ದಾರೆ, ಶುಕ್ರನೂ ಜೊತೆಗಿದ್ದಾನೆ. ಹಾಗಾಗಿ ದುಡ್ಡು ಕೊಟ್ಕೊಂಡು ಸಿಕ್ಕಾಕೊಳ್ಳುವಂಗೆ ಆಗಿಬಿಡ್ಬೋದು. ಇದು ಬಹಳ ಮುಖ್ಯವಾಗಿ ಆಗತ್ತೆ. ಮೇಯ ನಂತರದಲ್ಲಿ ಗುರು ಕೂಡ ಬಹಳ ಒಳ್ಳೆಯ ಸ್ಥಾನಕ್ಕೆ ಬರ್ತಾನೆ, ಅನಂತರ ಆಗಲಿಕ್ಕಿದೆ. ಆದರೆ ಈಗ ಕೊಟ್ಕೊಂಡು ಒದ್ದಾಡಲಿಕ್ಕೆ ಹೋಗಬೇಡಿ. ಈಗ ಭಾರಿ ಜಾಗ್ರತೆ. ಈ ತಿಂಗಳಲ್ಲಿ ಸ್ವಲ್ಪ ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಹಾಗೆ ಅನಂತರದಲ್ಲಿ ನೋಡಿ, ಶುಕ್ರನೂ ಕೂಡ ಶನಿ ಜೊತೆಗಿದ್ದಾನೆ. ಹಾಗಾಗಿ ಆರ್ಥಿಕವಾಗಿ ಹಣ ಬರುತ್ತೆ. ಅದೇ ರೀತಿ ಖರ್ಚಾಗೂ ಕೂಡ ಈ ರಾಶಿಯವರಿಗೆ ಹೋಗುತ್ತೆ. ಇದು ಬಹಳ ಮುಖ್ಯವಾಗಿ. ಹಾಗಾಗಿ ಖರ್ಚು ಮಾಡುವಾಗ ಸ್ವಲ್ಪ ಲೆಕ್ಕಾಚಾರಗಳನ್ನು ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ. ಇಲ್ಲ ಅಂತಾದರೆ ಸ್ವಲ್ಪ ಜಾಸ್ತಿ ಖರ್ಚಾಗೋದು, ಜಾಸ್ತಿ ಚಿಂತೆ ಆಗುವಂಥದ್ದಾಗತ್ತೆ. ಮತ್ತು ಹಳೆ ವಾಹನವನ್ನು ಮಾರಾಟ ಮಾಡಿ ಹೊಸ ವಾಹನ ಕೊಂಡ್ಕೊಳ್ಳುವಂಥ ಒಂದು ವಿಶೇಷವಾದಂಥ ಯೋಗಗಳು ಕೂಡ ಬರುತ್ತೆ. ಯಾವಾಗ ಶುಕ್ರ ಶನಿ ಒಟ್ಟಿಗೆ ಸೇರ್ತಾರೋ, ಅಷ್ಟಮ ಸ್ಥಾನದಲ್ಲಿ ಸೇರಿದಾಗ ಶುಭಗ್ರಹದ ಜೊತೆಗಿರುವಂಥ ಶನಿ ಒಳ್ಳೇದು ಮಾಡ್ತಾನೆ. ನಿಮಗೆ ಯಾವುದರಲ್ಲಿ ಒಳ್ಳೇದು ಮಾಡ್ತಾನೆ? ಒಂದು ಯಾವುದಾದ್ರು ಯೂಟ್ಯೂಬ್ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ರೆ ಒಳ್ಳೆಯದಾಗುತ್ತೆ. ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಾಯಿದ್ರೆ ಒಳ್ಳೆಯದಾಗ್ತದೆ. ಒಂದು ಆಫೀಸ್ ಮಾಡ್ತಾಯಿದ್ರೆ ಆ ಆಫೀಸಲ್ಲಿ ಧನಾಕರ್ಷಣೆ ಎಲ್ಲ ಆಗುತ್ತೆ. ಅದು ಒಳ್ಳೆಯದಾದಂಥದ್ದು. ಮತ್ತು ಯಾವುದೋ ಒಂದು ದೊಡ್ಡ ಸಂಸ್ಥೆ ಕಟ್ಟಬೇಕು ಅನ್ನುವಂಥ ದೊಡ್ಡ ಕನಸಿರುತ್ತೆ ನಿಮಗೆ. ಆ ಕನಸಿಗೆ ಜನರ ಸಪೋರ್ಟ್ ಸಿಗುತ್ತೆ. ಮತ್ತು ನಿಮ್ಮ ಆತ್ಮವಿಶ್ವಾಸ ಜಾಸ್ತಿ ಬೆಳೀತದೆ. ಶುಕ್ರ ಮತ್ತು ಶನಿ ಯಾವಾಗೂ ಕೂಡ ದುಃಖ ಕೊಡ್ತಾನೆ ಬಿಟ್ಟರೆ ಸಾವು ಕೊಡುವಂಥ ಒಂದು ಗ್ರಹ ಅಲ್ಲ. ಹಾಗಾಗಿ ನಿಮಗೆ ಅಷ್ಟಮದ ಶನಿ ಬಂದಿದ್ದಾನೆ ಅಂಥೇಳಿ ಸಾವಿನ ಬಗ್ಗೆ ಚಿಂತೆ ಮಾಡಲಿಕ್ಕೆ ಹೋಗಬೇಡಿ. ದುಃಖಗಳು ಆಗಬಹುದು. ಹಾಗಾಗಿ ಸ್ವಲ್ಪ ಜಾಗ್ರತೆಯನ್ನು ಮಾಡಬೇಕು. ಬಹಳ ದುಃಖ ಆಗುವಂಥದ್ದು ಸಣ್ಣ ದುಃಖದಲ್ಲಿ ಹೋಗ್ಬೋದು. ದುಃಖ ಖಂಡಿತವಾಗೂ ಸಂಪೂರ್ಣವಾಗಿ ಹೋಗುತ್ತೆ ಅಂತ ಅರ್ಥ ಅಲ್ಲ, ಆದರೆ ಸ್ವಲ್ಪ ಒಳ್ಳೆಯ ಥರದಲ್ಲಿ ಆಗಬಹುದು. ಅನಂತರದಲ್ಲಿ ನೋಡಿ, ರಾಹು ಮತ್ತು ರವಿ ಒಟ್ಟಿಗೆ ಇದ್ದಾರೆ. ಇದರಿಂದ ನಾವು ಏನು ಫಲ ಚಿಂತನೆ ಮಾಡಬೇಕು ಅಂತಂದರೆ, ಎಲ್ಲೋ ಹೊರದೇಶದಿಂದ ವಿದೇಶದಿಂದ ಸ್ವಲ್ಪ ದೊಡ್ಡ ಮೊತ್ತದ ಹಣ ಬರುತ್ತೆ, ಅಥವಾ ಯಾವುದೊಂದು ದೊಡ್ಡದಾದಂತಹ ಯೋಚನೆಗಳನ್ನು ಮಾಡ್ತೀರಿ. ನೋಡಿ, ಈ ತಿಂಗಳಲ್ಲಿ ನಿಮ್ಮ ಆಲೋಚನೆ ಹೇಗಿರುತ್ತೆ ಅಂತಂದರೆ ದೊಡ್ಡದಾದಂಥ ಆಲೋಚನೆ ಇರುತ್ತೆ. ಅದು ಈ ಕ್ಷಣ ಕೈಗೂಡದೇ ಇರಬಹುದು, ಈ ತಿಂಗಳೂ ಕೂಡ ಕೈಗೂಡದೇ ಇರಬಹುದು. ಆದರೆ ಅದು ಕಾಲಾನಂತರದ ನಿಧಾನವಾಗಿ ಕೈಗೂಡುತ್ತದೆ. ಯಾಕಂದರೆ ಹೇಳ್ತಾರೆ, ಚಕ್ರ ಬಡ್ಡಿ ಹೇಳ್ತಾರಲ್ಲ ಅಲ್ವಾ, ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಹೇಳ್ತಾರೆ ನೋಡಿ. ಹಾಗೆ ಇವತ್ತು 1 ರೂಪಾಯಿ ಇದ್ದರೆ ನಾಳೆಗೆ 1 ರೂಪಾಯಿಗೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ.
ನಾವು ಹುಟ್ಟಿ 30 ವರ್ಷ 40 ವರ್ಷ ಅಂತಂದರೆ ಆ 40 ವರ್ಷಕ್ಕೆ ಇವತ್ತಿಗೆ ಯೋಚನೆ ಮಾಡಿ. ಹಾಗಾಗಿ ಆ ಕಾಂಪೌಂಡ್ ಇಂಟ್ರೆಸ್ಟ್ ಆದಾಗೆ ನಿಮ್ಮ ಪ್ಲ್ಯಾನ್ಗಳು ಬಲಿಷ್ಠವಾಗುತ್ತೆ. ಹಾಗಾಗಿ ನೀವು ಪ್ಲ್ಯಾನನ್ನು ಮಾಡಿ, ಪ್ಲ್ಯಾನನ್ನು ಬಿಡಬೇಡಿ. ಅದರ ಪ್ಲ್ಯಾನನ್ನು ಮಾಡುವಾಗ ಸ್ವಲ್ಪ ಜಾಗ್ರತೆಯನ್ನು ಮಾಡಿ ಅಂತೇಳಿ ಒತ್ತಿ 6ನೇ ಪರಿವರ್ತನೆ ಹೇಳಬಹುದು. ಹಾಗೆ 7ನೇದಾಗಿ ಗುರು ನಿಮಗೆ ದಶಮದಲ್ಲಿದ್ದಾನೆ. ಹಾಗಾಗಿ ವೃತ್ತಿ ಯಾರು ಕಳ್ಕೊಂಡಿದ್ದೀರೋ ಅಥವಾ ಸ್ವಂತ ಕೆಲಸ ಮಾಡಬೇಕು ಅಂತಿದ್ದೀರೋ ಅಂಥವರ ವೃತ್ತಿ ಸಿಗುವಂಥದ್ದು, ಸ್ವಂತ ಕೆಲಸದಲ್ಲೂ ಸ್ವಲ್ಪ ಅಭಿವೃದ್ಧಿ ಆಗುವಂಥದ್ದಾಗುತ್ತೆ. ಕೃಷಿ ಕ್ಷೇತ್ರದವರು ಹೆಚ್ಚಿನದಾದಂಥ ಅಭಿವೃದ್ಧಿ ಇದೆ. ಮತ್ತು ನೀರಿನ ವ್ಯಾಪಾರ ವ್ಯವಹಾರ ಮಾಡೋರಿಗೂ ಸ್ವಲ್ಪ ಅಭಿವೃದ್ಧಿ ಇದೆ. ಮತ್ತು ಸ್ವಲ್ಪ ಕೋರ್ಟು ಕಚೇರಿಗೆ ಸ್ವಲ್ಪ ಓಡಾಟ ಸ್ವಲ್ಪ ಜಾಸ್ತಿ ಆದರೂ ಕೂಡ ಅದರಲ್ಲಿ ಜಯ ನಿಮ್ಮ ಕಡೆಗೆ ಆಗಬಹುದು. ಯಾವುದೋ ಒಂದು ಒಳ್ಳೆಯ ರೀತಿಯಾದಂಥ, ಯಾಕಂದರೆ ಧರ್ಮಕ್ಕೆ ಹೋರಾಡ್ತಾ ಇದ್ದರೆ ಆ ಧರ್ಮ ನಿಮ್ಮ ಕಡೆಗೆ ಸದಾ ಕಾಲ ಇರುತ್ತೆ. ಧರ್ಮೋ ರಕ್ಷತೆ ರಕ್ಷಿತಃ. ಹಾಗಾಗಿ ಆ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತದೆ. ಆ ಧರ್ಮದ ಮೂಲಕವಾಗಿ ನಾವು ಹೋಗ್ತಾ ಇರಬೇಕು. ಧರ್ಮದಲ್ಲೇ ಎಲ್ಲ ಕೆಲಸಗಳನ್ನು ಕೂಡ ಮಾಡ್ತಾ ಇರಬೇಕು. ಹಾಗಿದ್ದಾಗ ಮಾತ್ರ ಹೆಚ್ಚಿನದಾದಂಥ ಲಾಭಾಂಶ ಆಗುತ್ತೆ. ಆ ಧರ್ಮ ನಿಮ್ಮನ್ನು ರಕ್ಷಣೆ ಮಾಡ್ತದೆ ಅಂತೇನು ಪುನಃ ಹೇಳ್ತಾನೆ. ಯಾಕಂದರೆ ಅಷ್ಟಮದಲ್ಲಿ ಶನಿ ಬಂದಿದ್ದಾನೆ, ದುಃಖ ಇದ್ದರೂ ಕೂಡ ನೀವು ಮಾಡಿದಂಥ ಧರ್ಮ ನಿಮ್ಮನ್ನು ಕೈ ಬಿಡೋದಿಲ್ಲ. ಧರ್ಮ ಒಳ್ಳೇದು ಮಾಡುತ್ತೆ. ಇನ್ನು ಬುಧನೂ ಕೂಡ ವಿದ್ಯಾರ್ಥಿಗಳ ಜೀವನದಲ್ಲೂ ಕೂಡ ಒಳ್ಳೇದು ಮಾಡ್ತಾ ಬರ್ತಾನೆ. ಯಾವುದಪ್ಪ ಒಳ್ಳೆಯದು ಅಂತಂದರೆ ಎಲ್ಲ ಕಳೆದು ಹೋಗಿದೆ, ಯಾಕೋ ವಿದ್ಯೆ ಹೇಳುವಂಥದ್ದು ಮರೆತು ಹೋಗ್ತಾ ಇದೆ. ಎಕ್ಸಾಮ್ ಬಂದಿದೆ, ಎಕ್ಸಾಮಲ್ಲಿ ಏನೋ ಯೋಚನೆ ಮಾಡ್ತಾ ಇದ್ದೇನೆ. ಹಾಗೆ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ದೃಢವಾಗಿ ಭಗವಂತನ ನಂಬಿ ಆ ಸರಸ್ವತಿನ ಚೆನ್ನಾಗಿಟ್ಕೊಂಡು ಓದ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡಿ. ಓದಿದ್ರೆ ಆ ಸರಸ್ವತಿ ನಿಮಗೆ ಒಲಿತಾಳೆ, ಅನುಗ್ರಹ ಮಾಡ್ತಾಳೆ. ಯಾಕಂದರೆ ಸರಸ್ವತಿ ಆಶೀರ್ವಾದ ಅನುಗ್ರಹ ಎಲ್ಲರಿಗೂ ಕೂಡ ಸಿಗುವುದಿಲ್ಲ. ಆದರೆ ಕರ್ಕಾಟಕ ರಾಶಿಯವರು ಬಹಳ ಮಟ್ಟಿಗೆ ಸಿಕ್ಕಿದೆ. ಈ ತಿಂಗಳಲ್ಲಿ ಇನ್ನೂ ಕೂಡ ಹೆಚ್ಚಿನದಾದಂಥ ಸಿಗುತ್ತೆ. ಹಾಗಾಗಿ ಚಿಂತೆ ಮಾಡಬೇಡಿ. ಮತ್ತು ಮಾತಿನ ಯಾರ್ಯಾರು ಕೋರ್ಟು ಕಚೇರಿಯಲ್ಲಿ ಲಾಯರ್ ಆಗಿದ್ದೀರೋ ಅಂಥವ್ರು ಹೆಚ್ಚಿನದಾದಂಥ ಅವಕಾಶಗಳು. ಮಾತು ನೀವು ಏನೇನು ಮಾತಾಡ್ತಿರೋ ಅದೆಲ್ಲ ಒಳ್ಳೆಯ ಥರದಲ್ಲಿ ಬರುತ್ತೆ. ಯಾಕಂದರೆ ಸರಸ್ವತಿ ಅನುಗ್ರಹದಿಂದ ವಾಕ್ಸ್ಥಾನಾಧಿಪತಿ ಆದಂಥ ರವಿ ಜ್ಞಾಪಕ ಮಾಡ್ಕೊಳ್ಳಿ ಭಾಗ್ಯದಲ್ಲಿದ್ದಾನೆ. ಹಾಗಾಗಿ ನಿಮಗೆ ಅವಕಾಶಗಳಾಗುತ್ತೆ. ಕೋರ್ಟು ಕಚೇರಿ ಇದ್ದವರು ಕೇಸುಗಳು ಜಾಸ್ತಿ ಸಿಗುವಂಥ ಚಾನ್ಸಸ್ ಆಗ್ಬೋದು. ಯಾಕಂದರೆ ನೀವು ಆಗಲ್ಲ ಹೇಳುವಂಥ ಕೇಸ್ ಆಗುವಂಥ ಸಾಧ್ಯತೆಗಳಾಗುತ್ತೆ. ಸಹೋದರರಿಂದ ಅನುಕೂಲ ಆಗುವಂಥ ಸಾಧ್ಯತೆಗಳು ಈ ತಿಂಗಳಲ್ಲಿ ನೋಡಿ. ಸಹೋದರರಿಂದನೂ ಕೂಡ ತಕ್ಕ ಮಟ್ಟಿಗೆ ಒಳ್ಳೆ ರೀತಿಯಾದಂಥ ಅವಕಾಶಗಳು ಸಿಗುತ್ತೆ, ಸಹಾಯವಾಗುತ್ತೆ. ಆದರೆ ನಿಮ್ಮ ಅಕ್ಕ ತಂಗಿಯವರ ವಿಷಯದಲ್ಲಿ ಸ್ವಲ್ಪ ಜಾಗೃತಿ. ಸ್ತ್ರೀಯರಿಗೇನು ಸಣ್ಣ ಪುಟ್ಟ ಅನಾರೋಗ್ಯಗಳು ಬರುವಂಥದ್ದಿದೆ. ಸ್ವಲ್ಪ ಸಣ್ಣ ಪುಟ್ಟ ತೊಂದರೆ ಬರ್ಬೋದು ಅಂತ, ಮೇಜರ್ ಬರುತ್ತೆ ಅಂತ ಹೇಳಲ್ಲ. ಅನಂತರ ಸಂತಾನ ಆಗದೇ ಇದ್ದಂಥವರಿಗೆ ಸಂತಾನ 1 ಸಲ 2 ಸಲ ಕನ್ಸೀವ್ ಆಗಿ ಹೋಗಿದರೆ ಸಂತಾನ ಆಗಲಿಕ್ಕೆ ದಶಮದಲ್ಲಿ ಗುರು ಇದ್ದಾನೆ. ಇದರಿಂದ ಸ್ವಲ್ಪ ಒಳ್ಳೆಯದಾಗಬಹುದು ಅಂತ ಹೇಳಬಹುದು. ಮತ್ತು ತಂದೆ ತಾಯಿಯವರ ವಿಶೇಷವಾದಂಥ ಆಶೀರ್ವಾದ ಈ ತಿಂಗಳಲ್ಲಿ ನೋಡಿ, ಇದು ಬಹಳ ಮುಖ್ಯವಾಗಿ. ಯಾಕಂದರೆ ತಂದೆ ತಾಯಿಯವರ ಆಶೀರ್ವಾದ ಸಿಕ್ಕಿದ್ರೆ ಎಲ್ಲೋ ಬೆಳಿತೀರಿ, ಹೇಗೋ ಆಗಿಬಿಡ್ತೀರಿ ನೀವು. ಹಾಗಾಗಿ ತಂದೆ ತಾಯಿಯವರ ಆಶೀರ್ವಾದ ಅನುಗ್ರಹ ಸಿಕ್ಕಿ ಅದು ಕೂಡ ಒಳ್ಳೆಯ ರೀತಿಯಾದಂತಹ ನಿಮಗೆ ಅನುಕೂಲವಾಗುತ್ತೆ. ಅನಂತರದಲ್ಲಿ ನಿಮ್ಮ ಯಾರ್ಯಾರು ಶತ್ರುಗಳು, ಯಾಕಂದರೆ ನೀವು ಯಾರಿಗೂ ಕೂಡ ಚಂದ್ರ ಯಾವ ಗ್ರಹಕ್ಕೂ ಕೂಡ ಶತ್ರುವಲ್ಲ. ಆದರೆ ನಿಮಗೆ ಅನೇಕ ಗ್ರಹಗಳು ಶತ್ರುಗಳಿದ್ದಾರೆ. ಅದರ ಅರ್ಥ ಏನು? ನೀವೆಲ್ಲರೂ ಕೂಡ ಒಳ್ಳೆಯದನ್ನು ಹೇಳಲಿಕ್ಕೆ ಹೋಗ್ತೀರಿ, ಆದರೆ ನಿಮಗೆ ವಿರುದ್ಧವಾಗಿ ಬಹಳ ಬರ್ತದೆ. ಹಾಗಾಗಿ ಆ ಶತ್ರುಗಳು ಅವರು ದೂರ ಆಗುವಾಗುತ್ತೆ. ನೀವು ಪಾಡಿಗೆ ನೀವು ಕೆಲಸ ಮಾಡ್ತಾಯಿರಿ, ಅವರು ದೂರ ಆಗುವಾಗುತ್ತೆ. ಇನ್ನು ಭಾಗ್ಯಕ್ಕೆ ಉದಯ ಆಗುವಂಥ ತಿಂಗಳು ಅಂತ ಹೇಳಬಹುದು. ಒಂದು 5 ಭಾಗ್ಯಗಳು. 1ನೇ ಭಾಗ್ಯ ಭೂಮಿ ಸಂಬಂಧವಾದಂಥ ಅವಕಾಶಗಳು. 2ನೇದಾಗಿ ಹೆಚ್ಚಿನದಾದಂಥ ಕಾನೂನಿನ ಭಾಗ್ಯ. ಅಂದರೆ ನಿಮಗೆ ಅದರಲ್ಲಿ ಹೊರಗಡೆ ಬರಲಿಕ್ಕೆ ದಾರಿಗಳಾಗುತ್ತೆ. ಯಾವುದು ಸಣ್ಣ ಪುಟ್ಟ ಜಂಜಾಟಗಳಿದ್ದರೆ. ಮತ್ತು ವಿಶೇಷವಾಗಿ ಧಾರ್ಮಿಕ ಕ್ಷೇತ್ರದಲ್ಲಿ ಧಾರ್ಮಿಕ ವ್ಯಕ್ತಿಗಳಿಗೆ ಹೆಚ್ಚಿನದಾದಂಥ ಅವಕಾಶಗಳಾಗುತ್ತೆ. ಏನೋ ಒಂದು ಒಳ್ಳೆಯದು ಮಾಡಬೇಕು ಅಂತ ಕನಸಿರುತ್ತೆ. ಒಂದು ಆಶ್ರಮ ಮಾಡಬೇಕು, ಒಂದು ದೊಡ್ಡದಾದಂಥ ಸಂಸ್ಥೆ ಮಾಡಬೇಕು ಅನ್ನುವಂಥದ್ದಿರುತ್ತೆ. ಹಾಗಾಗಿ ಅದನ್ನು ಮಾಡ್ತಾ ಹೋಗಿ. ಅದರ ಜೊತೆಯಲ್ಲಿ ಧರ್ಮ ಬೋಧನೆಯನ್ನು ಮಾಡುವಾಗ 4 ಜನಕ್ಕೆ ನಮ್ಮ ಶರೀರ ಆಳುವಂಥದ್ದು ಇವಾಗಿರುತ್ತೆ, ನಾಳೆ ಹೋಗಿಬಿಡುತ್ತೆ. ಆದರೆ ಆ ಶರೀರ ಇದ್ದಾಗ ಒಳ್ಳೆ ಕೆಲಸ ಮಾಡಿದರೆ ನೋಡಿ, ಇವತ್ತಿನ ದಿವಸ ನಾವು ಅನೇಕ ಮಹಾತ್ಮರದು, ಗುರುಗಳದು, ಹಿರಿಯರದೆಲ್ಲ ವಿಡಿಯೋ ನೋಡ್ತಾ ಇರ್ತೇವೆ ಯೂಟ್ಯೂಬಲ್ಲಿ ಅಲ್ವಾ. ಅವರು ಮಾಡಿರುವಂಥದ್ದು ಅವರು ಕಾಲಾನಂತರದಲ್ಲಿ ಗತಿಸಿದ್ರೂ ಕೂಡ ನಾವು ಅದೆಲ್ಲ ನೋಡ್ಕೊಂಡು ಆದರ್ಶ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಅದನ್ನು ಮಾಡುವಂಥ ಪ್ರಯತ್ನ ಮಾಡಿ 4 ಜನಕ್ಕೆ ಸಿಗಲಿ. ಮತ್ತು ಕಿಂಚಿತ್ ಈ ತಿಂಗಳಲ್ಲಿ ನೀವು ಬಂದಂಥ ಹಣವನ್ನು ಸ್ವಲ್ಪ ಒಳ್ಳೆಯ ಕೆಲಸಕ್ಕೆ ಮತ್ತು ಯಾರು ಅಶಕ್ತರಿದ್ದಾರೋ ಅಂಥವರಿಗೆ ಒಂದು ಅನುಕೂಲ ಮಾಡುವಂಥ ಪ್ರಯತ್ನ ಮಾಡಿ. ಕೊನೆಯದಾಗ ಇದು ಜಾಗ್ರತೆ. 1ನೇದೇನಪ್ಪ, ಸ್ವಲ್ಪ ನಂಬಿದಂಥ ವ್ಯಕ್ತಿಗಳನ್ನು ಸ್ವಲ್ಪ ಮೋಸ ಆಗುವಂಥ ಚಾನ್ಸಸ್ ಇದೆ. ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಮತ್ತು ಯಂತ್ರಗಳು ಅಂದರೆ ಯಾವುದು, ಸಣ್ಣ ಸಣ್ಣ ಮಷಿನ್ಗಳಿರುತ್ತೆ. ಏನೋ ಒಂದು ಅಡುಗೆ ಮಾಡುವಂತಹದ್ದು ಅವಕಾಶಗಳು, ಗ್ಯಾಸಲ್ಲಿ ಕೈ ಸುಟ್ಕೊಳ್ಳುವಂಥದ್ದು. ಅದ್ರ ಜೊತೆಲಿ ಸಣ್ಣ ಪುಟ್ಟ ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತೇವೆ ಮಷೀನು, ಆ ಮಷೀನಿಗೆ ಹೋಗಿ ಕೈ ಹಾಕಿ ಏನೋ ಸಣ್ಣ ಪುಟ್ಟದ್ದು ಆಗ್ಬೋದು ಕಿರಿಕಿರಿ. ಹಾಗೇನೋ ಮೊಳೆ ಕೆಲಸ ಮಾಡಲಿ. ಕಾರ್ಪೆಂಟ್ರಿಗೆ ಬಹಳ ಜಾಗ್ರತೆ. ಯಾಕಂದರೆ ಸಣ್ಣ ಪುಟ್ಟ ಕೆಲಸ ಮಾಡುವಾಗ ಮೇಸ್ತ್ರಿಗಳಿದ್ದರೆ ಇವರೆಲ್ಲ ಈ ರಾಶಿಯವರು ಜಾಗ್ರತೆ ವಹಿಸ್ಕೊಳ್ಬೇಕು. ಯಾಕೆ ಸಣ್ಣ ಪುಟ್ಟ ಅವಘಡಗಳು ಅಂತ ರಕ್ತ ಬರುವಂಥ ಚಾನ್ಸಸ್ ಇದೆ. ಹಾಗಾಗಿ ಸ್ವಲ್ಪ ಜಾಗ್ರತೆ ಅಂತೇಳಿ ಹೇಳ್ತೇನೆ. ಇನ್ನು ಸಣ್ಣ ಪುಟ್ಟ ಗ್ಲಾಸಿನಿಂದ ಏನಾದರೂ ನೀರು ಕುಡಿಯುವಂಥ ಗ್ಲಾಸ್ ಇದ್ದರೆ, ಅಥವಾ ಮನೆ ಕಿಟಕಿ ಗ್ಲಾಸ್ ಇದ್ದರೆ, ಅಥವಾ ಉದಾಹರಣೆಗೆ ಕನ್ನಡಕದ ಗ್ಲಾಸು, ಮೊಬೈಲ್ ಗ್ಲಾಸು, ಇಂಥದ್ದೆಲ್ಲ ಗ್ಲಾಸ್ ಸ್ವಲ್ಪ ಹೊಡೆಯುವಂಥ ಚಾನ್ಸಸ್ ಇದೆ. ಹಾಗಾಗಿ ಗ್ಲಾಸಿನ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಜಾಗ್ರತೆ ವಹಿಸ್ಕೊಳ್ಳಿ. ಮತ್ತು ವಿಶೇಷವಾಗಿ ತಂದೆ ತಾಯಿಯವರನ್ನು ಸದಾಕಾಲ ಆರಾಧನೆ ಮಾಡ್ತಾ ಬನ್ನಿ. ಇಷ್ಟು ಮಾಡಿದ್ರೆ ಈ ತಿಂಗಳಲ್ಲಿ ಎಲ್ಲ ಶುಭವಾಗ್ತದೆ ನಿಮಗೆ. ಗುರಿ ಮಾಡಬೇಡಿ. ಇನ್ನು ನಕ್ಷತ್ರ ಪರಿಹಾರಗಳೇನು?
ಒಂದು ಪುನರ್ವಸು ನಕ್ಷತ್ರ 4ನೇ ಪಾದ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರಾಮನಾಮಸ್ಮರಣೆ ಮಾಡ್ತಾ ಬನ್ನಿ, ರಾಮನನ್ನು ಭಕ್ತಿಯಿಂದ ಪೂಜೆ ಮಾಡ್ತಾ ಬನ್ನಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ರಾಮನಾಮಸ್ಮರಣೆ ಮಾಡಿ. ಎಲ್ಲೋ ಒಂದು ಕಡೆ ಹೋಗ್ತೇನೆ ಅಂತಂದರೆ ನೋಡಿ, ಆ ಅಯೋಧ್ಯೆಯ ಒಂದು ಚರಿತ್ರೆಗಳನ್ನು, ರಾಮಾಯಣ ಚರಿತ್ರೆಗಳನ್ನು, ಅಯೋಧ್ಯೆ ಬಗ್ಗೆ ನಾವೆಲ್ಲ ತಿಳ್ಕೊಳ್ಬೇಕು ವಿಶೇಷವಾಗಿ. ಯಾಕಂದರೆ ಇವತ್ತಿನ ದಿವಸ ಆ ರಾಮನನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ. ರಾಮೋ ವಿಗ್ರಹವಾನ್ ಧರ್ಮಃ, ಧರ್ಮವೇ ರಾಮ, ರಾಮನೇ ಧರ್ಮ. ಹಾಗಾಗಿ ರಾಮನಾಮಸ್ಮರಣೆ ಮಾಡೋಣ. ಆ ಅಯೋಧ್ಯೆಯಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ, ನಾವು ಕೂಡ ಭಾಗವಹಿಸೋಣ. ಇದು ಆಗಿಲ್ಲ ಅಂದರೆ ಟಿ ವಿಯಲ್ಲಾದರೂ ಅಟ್ಲೀಸ್ಟ್ ನೋಡಿ ಆ ರಾಮನನ್ನು ನಮಸ್ಕಾರ ಮಾಡೋಣ. ಪುನರ್ವಸು ನಕ್ಷತ್ರ ಪುಷ್ಯ ನಕ್ಷತ್ರ. ನೀವೇನಾಗುತ್ತೋ ಶಿವರಾತ್ರಿ ದಿವಸ 8ನೇ ತಾರೀಕಿಗೆ ಮರೆಯದೇನೆ, ಗೊತ್ತಾಯ್ತಾ? ಆದರೆ ಜಾಗರಣೆ ಮಾಡಿ. ಮತ್ತು 4 ಯಾಮದಲ್ಲೂ ಕೂಡ ಎಚ್ಚರವಿದ್ದು ವಿಶೇಷವಾಗಿ ಶಿವನನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ಅಷ್ಟಮ ಶನಿ ದೋಷ ಎಲ್ಲ ಪರಿಹಾರ ಆಗಲಿ ಅಂಥೇಳಿ. ಇನ್ನು ಆಶ್ಲೇಷ ನಕ್ಷತ್ರ, ನೀವು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಶಿವನನ್ನು ಧ್ಯಾನ ಮಾಡ್ತಾ, ಅದ್ರ ಜೊತೆಗೆ ಸಾಧ್ಯವಾದರೆ ಶಿವರಾತ್ರಿ ದಿವಸ ಶಕ್ತಿ ಇದ್ದರೆ, ಗ್ಯಾಸ್ಟ್ರಿಕ್ ಆಗೋದಿಲ್ಲ ಅಂತಂದರೆ ಉಪವಾಸ ಮಾಡಿ. ಇಲ್ಲಾಂದರೆ ನಮಃಶಿವಾಯ ಅಂಥೇಳಿ ಎಷ್ಟು ಸಲವಾಗುತ್ತೋ ಒಂದು 5,000 10,000 ಸಲನೋ ಹೇಳ್ಕೊಳ್ಳಿ. ಶಿವರಾತ್ರಿ ದಿವಸ ಶಿವನನ್ನು ಅನನ್ಯವಾಗಿ ಆರಾಧನೆ ಮಾಡಿ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀವು ಭಸ್ಮಾರ್ಚನೆಯನ್ನು ಶಿವನಿಗೆ ಮಾಡಿ, ವಿಭೂತಿಯನ್ನು ಹಣೆಗೆ ಹಚ್ಕೊಳ್ಳುವಂಥ ಪ್ರಯತ್ನ ಮಾಡಿ. ಆಶ್ಲೇಷ ನಕ್ಷತ್ರದವರಿಗೆ ಬಹಳ ಶುಭವಾಗುವಂಥ ಅವಕಾಶಗಳಾಗುತ್ತೆ. ಹಾಗಾಗಿ ನಮಃಶಿವಾಯ ಜಪ, ಭಸ್ಮ ಧಾರಣೆ ಮಾಡುವಂಥದ್ದು, ಥರ ಒಂದು ರುದ್ರಾಕ್ಷಿ ಧಾರಣೆ ಮಾಡಿ, ಶಿವನ ಅನುಗ್ರಹವಾಗುತ್ತೆ. ಶಿವನಿಗೆ ವಿಶೇಷವಾಗಿ ರುದ್ರಾಕ್ಷಿ ಅಂದರೆ ಪ್ರೀತಿಯಾದಂಥದ್ದು. ಯಾಕಂದರೆ ಎಷ್ಟೋ ಸಲ ಅಷ್ಟಮ ಶನಿ ದೋಷ ಇದ್ದಾಗ ರುದ್ರಾಕ್ಷಿ ಹಾಕಿದ್ರೂ ಕೂಡ ಕಷ್ಟ ನಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಹಾಗಾಗಿ ಶಿವನನ್ನು ಆರಾಧನೆ ಮಾಡೋಣ, ಶಿವನನ್ನು ಅನುಗ್ರಹ ಆಗಲಿ ಅಂತ ಹೇಳ್ತಾ, ಎಲ್ಲರೂ ಕೂಡ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಮಃಶಿವಾಯ ಅಂತೇಳಿ ಕಮೆಂಟ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ, ಶೇರನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಹರ ಹರ ನಮಃ ಪಾರ್ವತೀಪತಯೇ. ಹರ ಹರ ಮಹದೇವ.